ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಹಾಗೂ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರ ಪ್ರಖರ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತಡ, ಬೇಗ ಬೇಗ ಕರೆ ಮಾಡಿ ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಾನು ಜಮುನಾ ಅಂತ ಓಕೆ, ಬೆಂಗಳೂರಿಂದ ಕರೆ ಬರ್ತಿದ್ದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಜಮುನಾ? ಮಗುನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಇನ್ನೊಮ್ಮೆ ಹೇಳಿ. ಮಗನ ಮದ್ವೆ ಬಗ್ಗೆ ಕೇಳ್ಬೇಕು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 108 ಮೇಡಮ್. 108. ಗುರುಗಳಿದ್ದಾರೆ, ಮಾತನಾಡಬಹುದು. ಹೇಳಿ, ಏನು ಮದುವೆ ಯಾವಾಗಿಂದ ನೋಡ್ತಾ ಇದ್ದೀರಾ? ಮದುವೆ ಯಾವಾಗಿಂದ ನೋಡ್ತಾ ಇದ್ದೀರಾ? ಈ ವರ್ಷದಿಂದ ನೋಡ್ತಾ ಇದೀವಿ ಮೇಡಮ್ ಸರ್. ಎಷ್ಟು? 28? ಎಷ್ಟು ಹೇಳಿದ್ದು? ಹೌದು, 108. 108 28? 108 ಗುರುಜಿ. ಈಗ ಯಾಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಇದ್ದೀರಾ? ಜಾತಕ ಇಲ್ವಾ? ಜಾತಕ ಅದು ಟೈಮಿಂಗ್ಸ್ ಗೊತ್ತಾಗ್ತಾ ಇಲ್ಲ ಗುರುಜಿ ಸರಿಯಾಗಿ. ಟೈಮಿಂಗ್ಸಾ? ಎಷ್ಟು ಏಜ್ ಅವ್ರಿಗೆ? ಈಗ 29. ಟೈಮಿಂಗ್ಸ್ ಯಾಕೆ ಗೊತ್ತಿಲ್ಲ? ಟೈಮಿಂಗ್ 29 ಏನು 50 ವರ್ಷದ ಹಿಂದೆ ಆದರೆ ಟೈಮಿಂಗ್ಸ್ ಗೊತ್ತಿಲ್ಲ. ಈಗ ಎಲ್ಲರಿಗೂ ಗೊತ್ತಲ್ಲ. ಹಾಸ್ಪಿಟಲ್ 6ನೇ ಮನೆ ಬಂದಿದ್ರೆ ಮ್ಯಾರೇಜಲ್ಲಿ ಸ್ವಲ್ಪ ಇಷ್ಟಪಡೋದು ಕಷ್ಟ. 6ನೇ ಮನೆ ಸ್ವಲ್ಪ ಬಂದಿದ್ದು ಯಾವುದನ್ನು ರಿಜೆಕ್ಟ್ ಮಾಡ್ತಾರೆ. ಆದರೆ ಎಂಡಲ್ 7 ಇರೋದ್ರಿಂದ ತುಂಬ ಡಿಲೇ ಆಗಿ ಬರುತ್ತೆ. ಜಾತಕಗಳು ನೋಡ್ದಲೇ ವಿವಾಹ ಆದರೆ ಒಳ್ಳೇದು. ಆಲ್ರೆಡಿ 29 ಆಗಿದೆ ಅಂತ ಇದ್ದೀರಾ. ಮನಸ್ಸದ್ದು ಅವರಿಬ್ಬರು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಒಳ್ಳೆಯಾಗತ್ತೆ. ಯಾವ್ದು ಮಾಡಿದ್ರೂ ಕೂಡ ಗಲಾಟೆ ಇದ್ದೇ ಇರುತ್ತೆ. 6ನೇ ಮನೆ ಬಂತು ಅಂದರೆ ಯಾವ ಮದುವೆ ಮಾಡಿದ್ರೂ ಕೂಡ ಗಲಾಟೆ, ಡಿವೋರ್ಸು ಕಾಂಬಿನೇಷನ್ ತೋರಿಸುತ್ತೆ. ಆದರೆ ಸಾಮಾನ್ಯವಾಗಿ ಏನು ಅಂತಂದರೆ 7 ಎಂಡಲ್ಲಿದ್ದಾಗ ಮಾತುಕತೆ ಮಾತಾಡಿ ಸ್ವಲ್ಪ ಯಾವ ಜಾತಕನೂ ಸೆಟ್ ಮಾಡ್ದಲೇ ಮಾಡಿದ್ರೆ 7ನೇ ಮನೆ ಸ್ವಲ್ಪ ಉಳಿಯುತ್ತೆ. 7 ಇರ್ತಕ್ಕಂಥದ್ದು ಜಾತಕ ಇಲ್ಲದೆ ಇರ್ತಕ್ಕಂಥದ್ದು ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮನೆ ಕಟ್ಟೋದಾಗಿರ್ಬೋದು ಅಥವಾ ಆಸ್ತಿ ವಿವಾದ ಆಗಿರಬಹುದು, ಶಿಕ್ಷಣ, ಮದುವೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಗುರೂಜಿಯವರನ್ನ ನೇರವಾಗಿ ಕೂಡ ಭೇಟಿ ಮಾಡಬಹುದಾಗಿದೆ. ಜೂನ್ 8ರಿಂದ 113ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಶುರುವಾಗ್ತಾ ಇದೆ. ಇದಕ್ಕೆ ನೀವು ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕೂಡ ಕಲಿಬಹುದು. ಅದಕ್ಕಿಂತ ಮುಂಚೆ ಅಂದರೆ ಮೇ 9ನೇ ತಾರೀಕು ಒಂದು ಉಚಿತವಾದಂತಹ ತರಬೇತಿಯನ್ನು ಕೂಡ, ಅಂದರೆ ಉಚಿತ ಕಾರ್ಯಾಗಾರ ಕ್ಲಾಸ್ ಅಂತ ಕೂಡ ಮಾಡಲಾಗುತ್ತೆ. ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಲಾಸ್ನಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ತಿಳಿಸ್ಕೊಡ್ಲಾಗುತ್ತೆ. ಆನಂತರ ನಿಮಗೆ ಕಲಿಯುವಂತಹ ಆಸಕ್ತಿ ಇದ್ದರೆ 113ನೇ ಬ್ಯಾಚ್ಗೆ ನೀವು ಕೂಡ ಜಾಯ್ನ್ ಆಗಬಹುದು. ಕೇವಲ 7,999 ರೂಪಾಯಿಗೆ ಇಡೀ ಜ್ಯೋತಿಷ್ಯವನ್ನು ಕೂಡ ನೀವು ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ಮೇಡಮ್, ನಮಸ್ತೆ. ತಮ್ಮ ಹೆಸರಮ್ಮ? ಸುನೀತಾ ಅಂತೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುನೀತಾ? ನನ್ನ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಏಳಿಗೆ ಇರ್ಲಿಲ್ಲ, ಅದಕ್ಕೆ ಅದು ಕೇಳೋಣ ಅಂತ ಮಾತಾಡ್ತೀನಿ. ಇನ್ನೊಮ್ಮೆ ಹೇಳಿ. ಜೀವನದಲ್ಲಿ ಸಾಧಾರಣವಾಗಿ ನಡ್ಕೊಂಡ್ ಬಂದಿದೀವಿ, ಮುಂದೆ ಹೇಗಿರುತ್ತೆ ಅಂತ ಕೇಳ್ಬೇಕು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಹೋಗ್ತೀನಿ. ಹೇಳಿ. 31/3/70. 31/3/70. ಸಾರಿ ಮೇಡಮ್, 77. 77. 31/3/77. 77 ರಾತ್ರಿ 11:30. ರಾತ್ರಿ 11:30. ಹುಟ್ಟಿದ ಸ್ಥಳ? ಗುಟ್ಟಳ್ಳಿ. ಗುರುಜಿಗಳಿದ್ದಾರೆ, ಮಾತನಾಡ. ಗುಟ್ಟಳ್ಳಿ ಅಂದ್ರೆ ಯಾವ್ದಮ್ಮ? ಗುಟ್ಟಳ್ಳಿ, ಬೆಂಗಳೂರು. ನೋಡಿ, ಇಲ್ಲೇ ನಿಮಗೆ ಪ್ರಾಬ್ಲಮ್. ಇಲ್ಲಿಂದಾನೇ ನಿಮ್ಗೆ ಪ್ರಾಬ್ಲಮ್ ಶುರು. ಯಾರಾದರೂ ಹುಟ್ಟಿದ್ರೆ ಬೆಂಗಳೂರು ಅಂತಾರೆ, ಕೇತ್ಮರಳ್ಳಿ ಅಂತಾರ, ಗುಟ್ಟಳ್ಳಿ ಅಂತಾರ. 77
ಯಾರ ಜಾತಕ ಇದು? ನಂದೇ ಸರ್. ಕೇತು ದಶೆಯಲ್ಲಿ ಪ್ರಾರಂಭ ಆಗಿದೆ ಜೀವನ. ಕೇತು ದಶೆಯಿಂದ ನಿಮ್ಮ ಜೀವನ ಶುರು. ಕೇತು ದಶೆ ಕಾಂಬಿನೇಷನಲ್ಲಿ 4, ಶುಕ್ರ 4, 6, ಸೂರ್ಯ 4, ಚಂದ್ರ 4. 4 ಜಾಸ್ತಿ ಬಂದಿದ್ರೆ ನೀವು ಟೀಚರ್ ಆಗ್ಬೋದಾಗಿತ್ತು ನನ್ನ ಪ್ರಕಾರ. ಒಳ್ಳೆ ಟೀಚರ್, ಒಳ್ಳೆ ಇದಾಗಿರ್ಬೋದಾಯ್ತು. ಏನು ಓದಿದ್ರೋ ಗೊತ್ತಿಲ್ಲ. ಏನು ಓದಿದ್ದೀರಾ? ಸರ್ ನಾವು PUC, ಬಟ್ ಅದು ಓದಕ್ಕೆ ತುಂಬಾ ಕಷ್ಟ ಇತ್ತು ಆ ಕಾಲದಲ್ಲಿ. ನಾನು ನಿನ್ಕಿಂತ ಏಜ್ ಜಾಸ್ತಿಮ್ಮ. ನೀನು ಯಾವ್ದು ಸಾರಿ ನಿಮ್ಮದು 77 47? ಸರ್ 77. ಹಾಂ, ನಾನು ಹುಟ್ಟಿದ್ದು 70ಲಿ. ಆ ಕಾಲದಲ್ಲಿ ಅಂತಂದ್ರೆ ಏನು ಬೆಂಗಳೂರಲ್ಲಿ ಹುಟ್ಬಿಟ್ಟು ಈ ಥರ ಮಾತಾಡ್ತಾ ಇದೆಯಾ ಅಂದರೆ ನನಗೆ ಸ್ವಲ್ಪ ಡೌಟ್ಗಳು ಜಾಸ್ತಿ. ಹಳ್ಳಿಲಿ ಹುಟ್ಟಿದೀವಿ. ಇಲ್ಲ ಸರ್, ಬಡತನದಲ್ಲಿ ಇದ್ವಿ, ಅದಕ್ಕೋಸ್ಕರ. ಬಡತನ ಯಾಕೆ ಬರುತ್ತೆ ಆ ಟೈಮಲ್ಲೇ? ನಿಮ್ಮ ಅಪ್ಪ ಸರಿಯಾಗಿ ಕೆಲಸ ಮಾಡಿರಲ್ಲ, ಇಲ್ಲ ತಾಯಿ ಕೆಲಸ ಮಾಡಿರಲ್ಲ, ಯಾವುದೋ ಒಂದು ಇರುತ್ತೆ. ಬಡತನ ಬರ್ತಕ್ಕಂಥದ್ದು ಎರಡು ಕಾರಣ ನಾನು ನೋಡಿದ್ದೀನಿ ಹಿಂದೆ. ಒಂದು ಚಟದಲ್ಲಿ ಇರ್ತಾರೆ. ನಾನೆಲ್ಲ ಅನಲೈಸ್ ಮಾಡಿದ್ದೀನಿ, ಎಲ್ಲ ಪೂರ್ತಿ ಚಟದಲ್ಲಿ ಇರ್ತಾರೆ. ಅವ್ರ ಕಾಂಬಿನೇಷನ್ 8 12 ಇರುತ್ತೆ. ಆಪರ್ಚುನಿಟೀಸ್ನ ತೊಗೊಂಡಿರಲ್ಲ. ಹಿಂದಿನ ಕಾಲದಲ್ಲಿ ಹೇಳ್ತಾರೆ ನಮಗೆ ಕಮ್ಮಿಗೆ ಸೈಟ್ ಸಿಗ್ತಾಯಿತ್ತು, ತೊಗೊಳ್ಬೋದಾಗಿತ್ತು, ತಗೊಂಡಿಲ್ಲ ಅಂತಾರೆ ತುಂಬ ಜನ. ಈ ಪಕ್ಕದಲ್ಲೇ ಇವತ್ತು ಕೋಟಿಗಟ್ಟಲೆ ಇದೆ ಅಂತ ಎಲ್ಲ ಮನೇಲೂ ಮಾತಾಡ್ಕೋತಾರೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಕೆಲವು ಗಂಡಸರು ತಾತ್ಸಾರ ಮಾಡಿರ್ತಾರೆ. ಇರಲಿ, ಅದೆಲ್ಲ ಆ ಟೈಮಲ್ಲಿ ಏನೇನು ಬಂದಿರುತ್ತೋ ಇದು. ಈಗ ಏನು ಮಾಡಬೇಕು ಅಂತಿದ್ರೆ ಆಯಿತು, 50 ವರ್ಷ ಆಯಿತು. ಈಗ ಏನು ಮಾಡಬೇಕು? ಇವಾಗ 3 4 ಬಂದಿದೆ ಟೀಚಿಂಗ್ ಪ್ರೊಫೆಷನ್ನು. ಯಾವುದು 8 ಬಂದರೆ ಸಮಸ್ಯೆ ಅಂತ ತೋರಿಸ್ತೀನಿ ನೋಡಿ. ಗಾರೆ ಕೆಲಸ ಮಾಡ್ತಾ ಇದ್ದೀರಾ, ಅದು ಹೇಳಬೇಕಾಗಿತ್ತು. ಅಥವಾ ಕೂಲಿ ಮಾಡ್ತಾ ಇದ್ದೀರಾ ಕೇಳಬೇಕಾಯ್ತು. ಅದೆಲ್ಲ ಮಾಡ್ತಾ ಇರಲ್ಲ. ಈ ಕಾಂಬಿನೇಷನಲ್ಲಿ ಕೂಲಿ ಕೆಲಸ ಮಾಡೋ ಕಾಂಬಿನೇಷನ್ ಇಲ್ಲ. ತುಂಬ ಕಷ್ಟ ಅಂತಂದರೆ ಈ ಕೆಲಸ ಮಾಡಿದಲೇ ಈ ಒಂದು ಸೋಲ ಮಾಡಿ ಅದನ್ನು ಕೆಲಸ ಮಾಡ್ದಲೇ ತೀರ್ಸೋಕ್ಕಾಗ್ದಲೇ ಇದ್ದರೆ ಕಷ್ಟ ಬಂದೇ ಬರುತ್ತೆ. ಹೂ ವ್ಯಾಪಾರನವ್ರು ಏನು ಮಾಡ್ತಾರೆ? ಅವ್ರ ಕೆಲಸನೇ ಹೂವು ವ್ಯಾಪಾರ, ಬೀದಿಲಿ ಕೂತ್ಕೊಂಡು. ತರಕಾರಿ ವ್ಯಾಪಾರದವ್ರು ಏನು ಮಾಡ್ತಾರೆ? ಇದುವರೆಗೂ ನನ್ನ ಹತ್ರ ಬಂದು ಜ್ಯೋತಿಷ್ಯ ಕೇಳಿದವರು ಫುಲ್ ರಿಚ್ ಕ್ಲಾಸ್ ಅವರು, ಮಿಡ್ಲ್ ಕ್ಲಾಸ್ ಅವರು, ಲೋವರ್ ಕ್ಲಾಸ್ ಅವರು ಯಾರೂ ಬರಲ್ಲ. ಅವ್ರು ದಿನಗೂಲಿಲಿ ಇರ್ತಾರೆ. ಅವ್ರಿಗೆ ಅರ್ಧ ಗಂಟೆ ವೇಸ್ಟ್ ಮಾಡಿದ್ರೆ ಇಲ್ಲಿ ನೋಡಿಕೊಂಡು ನನಗೆ ಒಂದು 100 ರೂಪಾಯಿ ಬರೋದು ಹೋಗ್ಬಿಡುತ್ತೆ ಅಂತ ಓಡೋಗ್ಬಿಡ್ತಾರೆ. ಇದು ನಾನು ನೋಡಿದ್ದೀನಿ. ನಾನು ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ 4ನೇ ಮನೆ ಸೋಂಬೇರಿತನವನ್ನು ಮಾಡುತ್ತೆ. ಅದಕ್ಕೆ ಅಡ್ರೆಸ್ ಮಾಡಬೇಕು. ಜ್ಯೋತಿಷ್ಯ ಅಂತಂದಿದ ತಕ್ಷಣ ಎಲ್ಲ ಗ್ರಹಗಳ ಮೇಲೆ ಹಾಕಿದ್ರೆ ಗ್ರಹಗಳ ಕೋಪ ಬರ್ತದೆ. ಅವಕಾಶಗಳು ಕೊಡ್ತೀನಿ. 50 ವರ್ಷದಿಂದ 77ರಲ್ಲಿ ನೀವು ಹುಟ್ಟಿದ್ದೀರಾ ಆ ಕಾಲದಲ್ಲಿ ಅಂತ ಹೇಳ್ತಾರೆ. ನನಗೆ ನಗು ಬರ್ತಾಯಿದೆ ಆ ಕಾಲ ಅಂತ. 77 ಈಸ್ ನಾಟ್ ಆ ಕಾಲ. ಏನೋ ನೀವು 40ರಲ್ಲಿ ಹುಟ್ಟಿದ್ದೀರಾ, 50ರಲ್ಲಿ ಹುಟ್ಟಿದ್ದೀರಾ, ಅಥವಾ 60ರಲ್ಲಿ ಹುಟ್ಟಿದ್ರು ಆ ಕಾಲ ಅನ್ಬೋದು. ಎಷ್ಟೋ ಜನ ನಮ್ಗೆ ಗೊತ್ತಿರೋರೆಲ್ಲ 65 70 ಹುಟ್ಟಿರೋರೆಲ್ಲ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ಚೆನ್ನಾಗಿ ಓದಿದರೆ ಫ್ರೀ ಸೀಟ್ ಸಿಗೋದು. ಆ ಕಾಲದಲ್ಲೆಲ್ಲ ಕಮ್ಮಿ ರೇಟ್ ಇತ್ತು. ನಾನು ಓದಿದ್ದೀನಲ್ಲ, ನಮ್ಗೆ ಗೊತ್ತಲ್ಲ ಆ ಟೈಮಲ್ಲಿ ಕಮ್ಮಿ ರೇಟು. ಸೊ ಯಾಕೆ ಇದು ಮಾತು ಹೇಳ್ತೀನಿ ಅಂತಂದರೆ, ಮಾನಸಿಕ ಕಾಯಿಲೆ ಜಾಸ್ತಿ ಇರ್ತಕ್ಕಂಥವ್ರಿಗೆ ಬ್ಲೇಮ್ ಮಾಡ್ತಕ್ಕಂಥದ್ದು ಜಾಸ್ತಿ. ಇದೊಂದು ಕಾಯಿಲೆ ಇದು. ಈ ಕಾಂಬಿನೇಷನಲ್ಲಿ ಹೆಚ್ಚಾಗಿ ಯಾಕೆ ಈ ಜಾತಕ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೂ ಈ ಥರ ಜಾತಕ ಯಾರೋ ಕಲಿಯೋರ್ಗೆ ಬಂದಾಗ ನಾವಿಲ್ಲಿ ಕೆಲವು ಗ್ರಹಗಳನ್ನ ನೋಡ್ತೀವಿ. ಕೆಲವು ಗ್ರಹಗಳನ್ನ ನೋಡಿದಾಗ ಇಲ್ಲಿ ಕಾಂಬಿನೇಷನಲ್ಲಿ ಹೈಯೆಸ್ಟು ಮರ್ಕ್ಯುರಿ ಮತ್ತು ಶುಕ್ರ 4ರಲ್ಲಿದ್ದಾಗ, ಈ ಮರ್ಕ್ಯುರಿ ತುಂಬ ಒಂಥರ ಮೈಂಡ್ನ ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಯಾವಾಗಲೂ ಕೂಡ ಅವರ ಮನಸ್ಸಲ್ಲಿ ನನ್ನ ಜೀವನ ಸರಿ ಇರಲಿಲ್ಲ, ಕಷ್ಟ, ಯಾರು ನೋಡಿದ್ರು ಇದೇ ಹೇಳ್ತಾ ಇರ್ತಾರೆ. ಅದು ಮಾನಸಿಕ ಕಾಯಿಲೆ. ಇವತ್ತಿದ್ದು ನಾಳೆ ಹೋಗೋ ದೇಹ ಇರೋದನ್ನು ಇವತ್ತು ಏನು ಚಿತ್ರಾನ್ನ ಮಾಡಿದ್ವಿ ಅದನ್ನು ರುಚಿಯಾಗಿ ತಿನ್ನೋಣ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಒಳ್ಳೆ ಪುಳಿಯೋಗರೆ ಮಾಡಿದ್ದೀವಿ, ಅದನ್ನು ಸವಿಯೋಣ ಅನ್ನೋರು ಮಾತ್ರನೇ ಸುಖವಾಗಿರ್ತಾರೆ. ಇನ್ನು ಮಿಕ್ಕಿ ಎಕ್ಸ್ಟ್ರಾ ಕೇಳಿದ್ದೆಲ್ಲ ವಾಂಟ್. ಅದಕ್ಕೆ ಒಬ್ಬರು ಮಹಾನ್ ವ್ಯಕ್ತಿ ಹೇಳಿದ್ದಾರೆ, ದೇವರು ಪ್ರತಿಯೊಬ್ಬರ ನೀಡ್ ಪೂರೈಸ್ತಾನಂತೆ, ವಾಂಟ್ನ ಪೂರೈಸಲ್ವಂತೆ. ಎಲ್ಲರಿಗೂ ಸಮಸ್ಯೆ ಇರೋದೇ ವಾಂಟ್. ಎಲ್ಲರಿಗೂ ಸಮಸ್ಯೆ ಇರೋದೇ ವಾಂಟ್. ಆರೋಗ್ಯ ಏನಾದ್ರು ಕೆಟ್ಟಿದ್ರೆ, ಹೌದಪ್ಪ ನಿಮ್ಮ ಜಾತಕ ಸರಿ ಇಲ್ಲ, ಗ್ರಹಗತಿಗಳು ಸರಿ ಇಲ್ಲ, ಕ್ಯಾನ್ಸರ್ ಬರ್ಸ್ಬಿಟ್ಟಿದೆ ಅಥವಾ ಇನ್ನೊಂದು ಬಂದಿದೆ ಅಂತ. ಕ್ಯಾನ್ಸರ್ ಬಂದಿಲ್ಲದೆ ಇದ್ದಾಗ ನಾವು ಜೀವನದಲ್ಲಿ ಏನೂ ಬಂದಿಲ್ಲ ಅಂತ ತಿಳ್ಕೊಬೇಕು. ಜೀವನದಲ್ಲಿ ಕಷ್ಟನೇ ಇಲ್ಲ ಅಂದ್ಕೋಬೇಕು. ಕ್ಯಾನ್ಸರ್ ಬಂದಿದ್ದರೆ ಹೌದಪ್ಪ, ಅಥವಾ ನಿಮಗೆ ಘನಘೋರವಾಗಿರ್ತಕ್ಕಂಥ TB ಬಂದಿದೆ,
ಕುಷ್ಠರೋಗ ಬಂದಿದೆ, ಇದು ನಿಜವಾದ ಕಷ್ಟ. ಅದು ಬಿಟ್ಬಿಟ್ಟು ಇವತ್ತು ಬೇಕಾದಷ್ಟು ಜನಕ್ಕೆ ಮನೆಗೆ, ನೀವು ತುಂಬ ಬಡವರಾಗಿದ್ದರು ಬೇಕಾದಷ್ಟು ಜನ ಮನೆ ಅಡುಗೆ ಕರೀತಾರೆ, ಕರೆಕ್ಟಾ? ಅಡುಗೆ ಬೇಕಾದಷ್ಟು ಜನ ಮಾಡಬೇಕು ಅಂತ ಕರಿತಾ ಇರ್ತಾರೆ. ಒಳ್ಳೆತನ ಇದ್ದರೆ ನಿಮಗೆ ಅಡುಗೆ ಕರೀತಾರೆ, ಬನ್ನಿರಿ ಅಡುಗೆ ಮಾಡಿಕೊಡ್ರಿ. ಏನು 55 ವರ್ಷ ಆದಮೇಲೆ ಅಡುಗೆ ಬರಲ್ವಾ? ಏನಾರು ಬಂದೇ ಬಂದಿರುತ್ತೆ ಅನುಭವದಲ್ಲಿ. ಅಡುಗೆ ಕೆಲಸಕ್ಕೆ ಹೋದರೆ ಕೊಡ್ತಾರೆ, ಒಂದು 20,000 ಕೊಡ್ತಾರೆ. ಯಾಕೆ ಕೊಡಲ್ಲ? ಶ್ರೀಮಂತರದ ಇದರಲ್ಲಿ ಧ್ಯೇಯ ಕೆಲಸ ಮಾಡಬೇಕು ಅಂತಿದ್ದರೆ ಜಾತಕವನ್ನು ನೋಡ್ತಕ್ಕಂಥ ಮಿತಿ ಭಾಳ ಇಂಪಾರ್ಟೆಂಟು. ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ಜಾತಕದ ಮಿತಿ ಇಂಪಾರ್ಟೆಂಟು. ನಾನು ಕೋಟ್ಯಾಧೀಶ್ವರ ಆಗಬೇಕು ಇದೆಯಾ ನೋಡಿ ಅಂದರೆ ನಾವು ನೋಡ್ತೀವಿ ಯಾವ ಲೈನಲ್ಲಿ ಹೋಗಬೇಕು, ಅದು ಸ್ವಲ್ಪ ಪ್ರಯತ್ನ ಪಡಬೇಕು. ಏನೂ ಇಲ್ಲ ಕಷ್ಟ ಅಂತಂದರೆ ಇಲ್ಲಿ ಕಷ್ಟಕ್ಕೆ ಕಾಂಬಿನೇಷನ್ಗಳು ಯಾವುದು ಹೆಚ್ಚಾಗಿ ಬರಲ್ಲ. ಒಂದೇ ಕಷ್ಟ ಅಂದರೆ ಒಂದೇ, ಅನಾರೋಗ್ಯ ಒಂದೇ ಜ್ಯೋತಿಷ್ಯದಲ್ಲಿ ಕಷ್ಟ ಅಂತ ಕೊಟ್ಟಿರೋದು. ಆ ಅನಾರೋಗ್ಯ ಬಿಟ್ಟರೆ ಅವನು ಆರೋಗ್ಯವಾಗಿದ್ದರೆ 1ನೇ ಮನೆ 5ನೇ ಮನೆ 9ನೇ ಮನೆ ಬಲವಾಗಿದ್ದರೆ ಅವನು ಆರೋಗ್ಯವಂತ. ಆಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ಕಾಡು ಜನರುಗಳೆಲ್ಲ ಹಂಗಾರೆ ಕಷ್ಟ ಅನ್ಬೇಕಾಗಿತ್ತಲ್ವ? ಕಾಡಲ್ಲಿ ಜನರು ಇರ್ತಲ್ವ, ಹೌದು, ಅವ್ರು ಕಷ್ಟ ಅನ್ಬೇಕಾಯ್ತಲ್ಲ. ಅವ್ರಿಗೊಂದು ಮನೆ ಕಟ್ಟಿದಾರ? ಸಿಟಿಲಿ ಹುಟ್ಟಿದ್ದಾರೆ ಇವರು. ಸಿಟಿಲಿ ಹುಟ್ಬಿಟ್ಟು ಒಳ್ಳೆ ವಾತಾವರಣದಲ್ಲಿ ಹುಟ್ಟಿದ್ದಾರೆ. ಆ ಟೈಮಲ್ಲಿ ಒಳ್ಳೆ ಇದರಲ್ಲಿ ಹುಟ್ಟಿದ್ದಾರೆ, ಅದು ಸಿಟಿ ಸೆಂಟ್ರು. ಅಲ್ಲಿ ಸ್ವಲ್ಪ ಆ ಕಡೆ ಹೋದರೆ ಬರೀ ದೇವಸ್ಥಾನಗಳೇ, ಮಲ್ಲೇಶ್ವರಂ ಆ ಕಡೆ ಹೋದರೆ ಬರೀ ದೇವಸ್ಥಾನಗಳೇ, ಫ್ರೀ ಮೀಲ್ ಸಿಗ್ತದಲ್ಲೆಲ್ಲ. ಬ್ರಾಹ್ಮಣರು ಕೊಟ್ಟಿದ್ದ ಅಲ್ಲಿ ಜಾಸ್ತಿ, ಸ್ವಲ್ಪ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಜಾಸ್ತಿ ನಡೀತಾ ಇತ್ತು. ಸೊ ಮನಸ್ಥಿತಿ ಸಮಸ್ಯೆ ಕಾಂಬಿನೇಷನ್ ಚೆನ್ನಾಗಿದೆ, ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಚಂದ್ರ ಒಂಟಿಯಾಗಿರ್ತಕ್ಕಂಥದ್ದು 10ನೇ ಮನೆ ಸೂರ್ಯನ ಮನೆ. ಮನಸ್ಸು ಬದಲಾದರೆ ಚೆನ್ನಾಗಿರ್ತೀರ. ಮನಸ್ಸು ಸರಿಯಿಲ್ಲ ಅಂತ ನೆಗೆಟಿವ್ ಹಾಕ್ಕೊಂಡ್ರೆ ಜೀವನ ಪೂರ್ತಿ ಅಲ್ಲ, ಮುಂದಿನ ಜನ್ಮದಲ್ಲೂ ನಿಮಗೆ ಕಾಡುತ್ತೆ. ಇದು ನನ್ನ ಅನುಭವದ ಮಾತು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ರಾಣೆಬೆನ್ನೂರು ನಮ್ಮಳ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಉದ್ಯೋಗದ ಬಗ್ಗೆ ಕೇಳಬೇಕು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳಿ. 25 25 12 25 12 1997. 1997. ಹುಟ್ಟಿದ 3/15. 3/15. ಹಾ, ಹುಟ್ಟಿದ ಯಾವಾಗ? ಹಾವೇರಿ. 3/15 ಸಾಯಂಕಾಲನಾ ಮಧ್ಯಾಹ್ನ? ಅಲ್ರಿ, ಮಧ್ಯಾಹ್ನ. ಮಧ್ಯಾಹ್ನ 3:15. ಓಕೆ. ಹ್ಮ್. ಹಾವೇರಿ. ಹಾವೇರಿ. ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ಉದ್ಯೋಗ ಬದಲಾವಣೆ ಆಕತೇನೋ, ಒಳ್ಳೆ ಕೆಲಸ ಸಿಗ್ತತೇನೋ ಅಂತ. ಓಕೆ. ಈಗಿರೋ ಕೆಲಸ ಚೆನ್ನಾಗಿಲ್ವಾ? ಗುರುಗಳಿದ್ದಾರೆ? ಇಲ್ರಿ, ಇದು ಸ್ವಲ್ಪ ಹೆವಿ ವರ್ಕ್ ಐತ್ರಿ. 28 ವರ್ಷಕ್ಕೆ ಚೆನ್ನಾಗಿಲ್ಲ, ಚೇಂಜ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ನನ್ನ ಪ್ರಕಾರ ಅವ್ರು ಮಾತಾಡಿದ್ರೆ ಸ್ವಲ್ಪ ಕ್ಲಾಸ್ ತಗೋತಾ ಇದ್ದೆ. ಕಷ್ಟಪಡ್ತಕ್ಕಂಥ ಸಮಯದಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ನೀವು ಆ ಕಂಪನಿ ಸಂಸ್ಥೆ ಓನರ್ ಆಗಿದ್ರೆ ಏನಮ್ಮ ಮಾಡ್ತೀಯಾ? ನೀನೇ ಆ ಕಂಪನಿ ಸಂಸ್ಥೆ ಓನರ್, ಏನು ಮಾಡ್ತೀಯಾ? ಆ ಸಂಸ್ಥೆಯ ಓನರ್ ನೀವೇನೆ. ಜನಗಳು ಕಷ್ಟ ಯಾಕೆ ಕಷ್ಟ ಆಗುತ್ತೆ ಅಂತಂದ್ರೆ ವರ್ಕ್ ಇದೆ. ಕೆಲವರು ಕಂಪ್ನಿಗಳಲ್ಲಿ ಕೆಲಸನೇ ಇಲ್ಲ ಅಂತ ತೆಗೆದು ಒಗಿತಾ ಇದ್ದಾರೆ. ಅಲ್ಲಿ ಪ್ರೆಷರ್ ಇದೆ ಅಂದರೆ ಅಲ್ಲಿ ಅವ್ರಿಗೆ ಕಂಪ್ನಿಯವ್ರಿಗೆ ಆರ್ಡರ್ ಬರ್ತಾ ಇದೆ, ನಿಮಗೆಲ್ಲ ಉದ್ಯೋಗ ಇದೆ ಅಂತ ಅರ್ಥ. ಇವತ್ತು ಎಷ್ಟೋ ಜನ ಜಾಬ್ ಕಳ್ಕೊತಾ ಇದ್ದಾರೆ. ಇನ್ನೊಂದು ಕಡೆ ಚೇಂಜ್ ಆಗಿ ಆ ಕಂಪ್ನಿ ಏನಾದ್ರು ಹೊಸ ಸ್ಟಾರ್ಟ್ ಆಗಿ ಅವ್ನಿಗೆ ಆರ್ಡರ್ ಬಂದಿಲ್ಲ ಅಂದರೆ ಗೆಟ್ ಔಟ್ ಅಂತ ಹೇಳ್ತಕ್ಕಂಥದ್ದು. ಶನಿ 7, 6, 9 ಕಾಂಬಿನೇಷನ್ ಇರ್ತಕ್ಕಂಥದ್ದು. ನಿಮ್ಮ ಮಗಳೋ ಮಗನೋ ಗೊತ್ತಿಲ್ಲ, 9 ಅಂತ ಬಂದಾಗ ಸ್ವಲ್ಪ ಈಸಿ ಗೋಯಿಂಗ್, ಸೋಂಬೇರಿತನದ ಗೋಯಿಂಗ್ ಅಂತ ಕರೀತಾರೆ. ಸ್ವಲ್ಪ ಇದನ್ನು ಅಡ್ರೆಸ್ ಮಾಡಬೇಕು. 9, 2, 7 ಕಟ್ ಮಾಡಿ ಅವ್ರದ್ದು ಏನು ಅಂದ್ಕೊಂಡು 9, 2, 7 ಹೇಳ್ತಾ ಇರ್ತೀನಿ. ಅವ್ರು ಟಿ ವಿಲಿ ಕೇಳ್ಕೊಳ್ಳಿ. ಸ್ವಲ್ಪ ಬ್ಯಾಕ್ ಎಂಡ್ ಅವ್ರು ಸ್ವಲ್ಪ ನೋಡ್ಕೊಳ್ಳಿ, ಫೋಕಸ್ ಮಾಡಿ. 9, 7, 2, 7 ಕಾಂಬಿನೇಷನ್ ಇರ್ತಕ್ಕಂಥದ್ದು ಭಾಳ ಸೋಂಬೇರಿತನವನ್ನು ಕೊಡುತ್ತೆ. ಯಾವಾಗಲೂ ಕೂಡ ನಾನು ನೋಡಿದ್ದೀನಿ, ದಶಾದಲ್ಲಿ 9 ಇತ್ತು ಅಂತಂದರೆ ಅವ್ರಿಗೆ ಒಂದು ಕಡೆ ಇರೋಕ್ಕೆ ಇಷ್ಟ ಆಗಲ್ಲ, ಆರಾಮಾಗಿರೋಕ್ಕೆ ಇಷ್ಟಪಡ್ತಾರೆ. ಒಂಚೂರು ಪ್ರೆಷರ್ ಹಾಕಿ ಯಾಕೆ ಇದು ಮಾಡಲೇಬೇಕು ಈ ಮಂತು ಪ್ರೆಷರ್ ಹಾಕ್ಬಿಟ್ರೆ ಒಂಥರ ವಿಲವಿಲ ಒದ್ದಾಡ್ಬಿಡ್ತಾರೆ. 9 ಇಸ್ ದಿ ಇಶ್ಯೂ. ಈ ಎಪಿಸೋಡ್ನ ಯಾರು ಕರೆ ಮಾಡಿದ್ರೋ ನಿಮ್ಮ ಮಗಳೋ ಮಗನೋ ಅವ್ರಿಗೆ ತೋರಿಸಿ. ಅವ್ರಿಗೆ ಮನಸ್ಸಲ್ಲಿ ಗೊತ್ತಿರುತ್ತೆ, ಅವ್ರು ಆಚೆ ಏನು ಬೇಕಾದ್ರೆ ಹೇಳ್ತಾರೋ ಇಲ್ವೋ, ಎಕ್ಸ್ಪ್ರೆಸಿವ್ ಇರಲ್ಲ ಮನಸ್ಸಲ್ಲಿ. ಈ ಶನಿದಶೆ ಹಾಗೇ ಇರುತ್ತೆ. ಈ ಶನಿದಶೆ ಎಲ್ಲಿವರೆಗೂ ಇದೆ? 2035ವರೆಗೂ. ಈ ಕಂಪ್ನಿಯೆಲ್ಲ ಇವತ್ತು ಬರೆದಿಟ್ಕೊಳ್ಳಿ. 10 ಕಂಪ್ನಿಗೆ ಹೋದ್ರೂ 10 ಕಂಪ್ನಿಗೆ ಒಂದೊಂದು ಹೆಸರಿಡ್ತಕ್ಕಂಥದ್ದು 9ನೇ ಮನೆ. ಅವ್ರಿಗೆ ಯಾವಾಗಲೂ ಕೂಡ ಎ ಸಿಲಿ ಕೂತ್ಕೊಂಡು ಒಂದು 2 ಅವರ್ ಮಲಗಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗಯ್ಯ ಅಂತೇಳಿ ಹೇಳಿದ್ರೆ ಮಾತ್ರ 9ನೇ ಮನೆ ಆಹಾ ಆನಂದ. ಸೊ ಆ ಕಾಂಬಿನೇಷನ್ ಯಾವಾಗಲೂ ಕೂಡ 9ರಲ್ಲಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಸ್ಥೈರ್ಯದಿಂದ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತಂದರೆ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ.
7 ಮುಖದ ರುದ್ರಾಕ್ಷಿ ಹಾಕಿ ಇರೋ ಕಡೆನೇ ಖುಷಿಯಾಗಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ, ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಲಕ್ಕಣ್ಣ ಅಂತ ಹೇಳ್ಬಿಟ್ಟು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳಿನಿ ಮೇಡಮ್. ಹೇಳಿ. 4/1/2009 ಮೇಡಮ್. 2009. ಹುಟ್ಟಿದ ಸಮಯ? ಹುಟ್ಟಿದ್ದು ಬೆಳಗಿನ ಜಾವ 8:20 8:20 8:20 ಒಳಗಡೆ ಮೇಡಮ್. ಸರಿಯಾದ ಟೈಮಿಂಗ್ಸ್ ಗೊತ್ತಿಲ್ವಾ? 8:27 ಮೇಡಮ್. 8:27. ಓಕೆ, ಹುಟ್ಟಿದ ಸ್ಥಳ? ಸ್ಥಳ ಬಂದು ಬೆಂಗಳೂರೇನೆ, ಅಮೃತೂರು ಅಂತ ಹೇಳಿ ಮೇಡಮ್, ಕುಣಿಗಲ್ ತಾಲೂಕು. ಬೆಂಗಳೂರು. ಬೆಂಗಳೂರಲ್ಲ, ಯಾವ ಕುಣಿಗಲ್ ವಿಚಾರವಾಗಿ ದೂರ. ಕೇಳಬೇಕಾಗಿತ್ತು? ಕುಣಿಗಲ್ಲ ಕರೆಕ್ಟ್ ಆಗಿ ಹೇಳ್ರಿ. ಕುಣಿಗಲ್ಲ ಯಾವುದು? ಬೆಂಗಳೂರು. ಕುಣಿಗಲ್ ತಾಲೂಕು ಸರ್. ಇವರು ಕುಣಿಗಲ್ ತಾಲೂಕು ಅಂತಾರೆ. ಕುಣಿಗಲ್ ತಾಲೂಕು ಬೆಂಗಳೂರು. ಇದು ಅಮೃತೂರು. ಕುಣಿಗಲ್ ತಾಲೂಕು ಅದು ಬೆಂಗಳೂರು ಹೆಂಗ್ ಬರುತ್ತೆ ಸರ್? ಬೆಂಗಳೂರಿಂದ ನಾನ್ ಕಾಲ್ ಮಾಡ್ತಾ ಇರೋದು ಗುರುಜಿ. ನೀವು ಕಾಲ್ ಮಾಡೋದನ್ನ ಯಾಕಮ್ಮ ತಗೊಳ್ಬೇಕು? ಊರು ಇಂಪಾರ್ಟೆಂಟ್ ಹುಟ್ಟಿದ ಅಲ್ಲ. ಸ್ಥಳ ಹೇಳಿ ಅಂದೆ. ಸ್ಥಳ ಅಮೃತೂರು ಮೇಡಮ್. ಈಗ ಅಲ್ಲಿ ಯಾರೋ ಪಕ್ಕದಲ್ಲಿರೋರು ಅವರಾದ್ರೂ ಮಾತಾಡಬೇಕು. ಅವ್ರು ಮಾತಾಡಲ್ಲ, ನಿಮಗೆ ಕೊಡ್ತಾರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ಮಾತು ಬರುತ್ತೆ ತಾನೆ. ಯಾರ್ಯಾರು ಪಕ್ಕದವ್ರು ಹೇಳ್ತಾ ಇರ್ತಾರಲ್ಲ, ಕುಣಿಗಲ್ ಯಾವ ಊರಲ್ಲಿ ಹುಟ್ಟಿದೆ ಅಂದ್ರೆ ಕುಣಿಗಲ್ ಹೇಳ್ಬೇಕು. ಈಗ ಡೆಲ್ಲಿಲಿ ಹುಟ್ಟಿರ್ತೀವಿ ನಾವು, ಡೆಲ್ಲಿಲಿ ಹುಟ್ಬಿಟ್ಟು ನಾನು ಮಾತಾಡ್ತಾ ಇರೋದು ಬೆಂಗಳೂರು ಹಾಕೊಳ್ಳಿ ಅಂತ ಹೇಳಕ್ಕಾತ? ಇಲ್ಲ ಗುರುಜಿ. ಏನ್ ಪ್ರಶ್ನೆ ಹೇಳಿ? ಮಗಳು ವಿದ್ಯಾಭ್ಯಾಸದ ಕೇಳ್ಬೇಕು ಗುರುಜಿ. ಕ್ಲೀನಾಗಿ ಸ್ಪಷ್ಟವಾಗಿ ಕೇಳಬೇಕು. ಇಂಥದ್ದು ಓದ್ತಾ ಇದ್ದಾಳೆ, ಇಂಥದ್ದು ಮಾಡ್ತಾ ಇದ್ದಾಳೆ ಅಂತ. ಮಗಳಿಗೆ ಈ ಸಲ ಇಂಥದ್ದೆಲ್ಲ ನೀವು ಕಾಂಪೌಂಡರ್ ಹತ್ರ ಕೇಳ್ಕೊಳ್ಳಿ, ಕತೆ ಕಟ್ತಾರೆ. ಡಾಕ್ಟರ್ ಮಾಡಿಸ್ಬೇಕು ಅಂತ ಇದ್ದೆ ಗುರುಜಿ. ಯಾವುದು? ಡಾಕ್ಟ್ರು. ನೀಟ್ ಬರ್ದಿದಾರ ನಿನ್ನೆ? ನೀಟ್ ಬರ್ದಿದ್ದಾರೆ. ಅದು ಆಗುತ್ತಾ ಇಲ್ವಾ ಅಂತ ಕೇಳ್ಬೇಕು ಗುರುಜಿ. ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಚೆನ್ನಾಗಿದೆ. ಇನ್ನು 12 ಅಂತ ಬಂದಾಗ ಡೆಫಿನೆಟ್ಲಿ ಮೆಡಿಕಲ್ ಲೈನು ಸಿಗ್ತಕ್ಕಂಥ ಚಾನ್ಸಸ್ಸು 90% ಇದೆ. ಅರ್ಥ ಆಯ್ತಾ? ಆದರೆ ಗ್ರಹಗಳು ಏನು ಮಾಡ್ತವೆ, ಯೋಗ್ಯತೆಗೆ ತಕ್ಕನಂಗೆ ಕೊಡ್ತವೆ. ಸರ್ಕಾರದ್ದು ಸಿಸ್ಟಮ್ಗಳು ಬೇರೆ ಮಾಡಿದ್ರೆ ಇದೇನು ಮಾಡ್ತವೆ ಅಲ್ವಾ? ನೀವು ಮೆರಿಟ್ ಸಿಸ್ಟಮಲ್ಲಿ ಕೊಟ್ಟರೆ ಗ್ಯಾರಂಟಿ ಇವ್ರಿಗೆ ಸಿಕ್ಕೇ ಸಿಗುತ್ತೆ. ಈ ಅನ್ಯಾಯದ ಸಿಸ್ಟಮ್ ಮಾಡೋರಲ್ಲ, ಗ್ರಹಗಳು ಅವರವರ ಕರ್ಮಾನುಸಾರ ಯೋಗನ ಕೊಡುತ್ತೆ, ಅವರ ಯೋಗ್ಯತೆಗೂ ಬರೀತಾರೆ. ಈ ಸರ್ಕಾರದ ನೀತಿ ನಿಯಮಗಳ ಮೇಲೆ ಹೋದರೆ ಇಷ್ಟಿರ್ಬೇಕು ಕಟ್ ಆಫು, ಅಷ್ಟಿರ್ಬೇಕು ಕಟ್ ಆಫು. ಯಾಕಂದರೆ ಅಲ್ಲಿ ದುಡ್ಡು ಹೊಡಿಬೇಕಲ್ಲ, ಗೌರ್ಮೆಂಟ್ ಕಾಲೇಜ್ಗಳೆಲ್ಲ ದುಡ್ಡು ಮಾಡಬೇಕಲ್ಲ, ಅದಕ್ಕೆ ಕಮ್ಮಿ ಕಟ್ ಆಫ್ ಇಡ್ತಾರೆ, ಕಮ್ಮಿ ಜನ ಸ್ಕ್ವೀಸ್ ಮಾಡ್ತಾರಲ್ಲಿ. ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಅಷ್ಟಷ್ಟು ದೊಡ್ಡ ಬಿಲ್ಡಿಂಗ್, ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ಗಳು ಒಂದಿರೋದು ಡಬಲ್ ಕೊಟ್ಟಬೇಕು. ಯಾವ್ದಾದ್ರು ಮೆಡಿಕಲ್ ಕಾಲೇಜು ದುಡ್ಡು ಬರದಲ್ಲೇ ಮುಚ್ಚಿರೋದು ಯಾವ್ದಾದ್ರು ಇದೆಯಾ? ಎಷ್ಟೋ ಬಿಸ್ನೆಸ್ಗಳು, ಹೋಟೆಲ್ ಬಿಸ್ನೆಸ್ಗಳು ಮುಚ್ತವೆ, ಸೀರೆ ಬಿಸ್ನೆಸ್ ಮುಚ್ತವೆ. ಎಲ್ಲೂ ನನ್ನ ಕಿವಿಲಿ ಕೇಳಿಲ್ಲ ಮೆಡಿಕಲ್ ಈ ಕಾಲೇಜ್ಗಳು ಹಣದ ಬರಲಿಲ್ಲ ಅಂಥೇಳಿ ಕ್ಲೋಸ್ ಆಗವೆ ಅಂತ ಎಲ್ಲೂ ಇಲ್ಲ. ಒಳ್ಳೆ ಬಿಸ್ನೆಸ್ ಅದು. ಸೊ ಅಲ್ಲಿ ಸಮಸ್ಯೆಗೆ ನಾವು ಇಲ್ಲಿ ಜಾತಕದಲ್ಲಿ ಕೊಡ್ಬೋದು, ಈ ಥರ ಇದೆ ಅಂತ. ದೈವ ನಿರ್ಣಯದ ಮೇಲೆ ಹೋಗಬೇಕು. 1, 5, 10 ಕಾಂಬಿನೇಷನ್ ಬಂದಿರೋದ್ರಿಂದ ನನ್ನ ಸಜೆಷನು, ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಜಿರ್ಕಾನ್ ಅಂತ ಬರುತ್ತೆ, ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ. ಅಲ್ಲಿ ಇಲ್ಲಿ ತಗೊಂಡ್ರೆ ವರ್ಕ್ ಆಗಲ್ಲ. ಪೂಜೆ ಮಾಡಿ ಕೊಡ್ತೀವಿ, ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ಕಲಿತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯದಲ್ಲಿ ಯಾವೆಲ್ಲ ಟಾಪಿಕ್ಸನ್ನು ಕಲಿಸಲಾಗುತ್ತೆ, ಹಾಗೆ ಎಷ್ಟನೇ ತಾರೀಕಿನಿಂದ ಈ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸ್ ಆರಂಭವಾಗುತ್ತೆ, ಎಷ್ಟು ಫೇಸ್ ಇರುತ್ತೆ, ಈ ಕುರಿತಂತೆ ಒಂದು ವಿಡಿಯೋ, ಹಾಗೆ ಅದರ ಜೊತೆಗೆ ಕೈಲಾಶ್ ಯಂತ್ರದ ಬಗ್ಗೆಯೂ ಕೂಡ ಮಾಹಿತಿ ಇರತಕ್ಕಂಥ ಒಂದು ಸ್ಪೆಷಲ್ ವಿಟಿ ಪ್ಲೇ ಆಗುತ್ತೆ. ನೋಡ್ಕೊಂಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು.
ಬಿಕಾಸ್ 50% ಜ್ಯೋತಿಷನ ನಂಬೋರು 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಡಿ ಕ್ಲಾಸ್ ಅಥವಾ ನಕ್ಷತ್ರ ನಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಈ ಆನ್ಸರ್ಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೀವು ಕೂಡ ಕೈಲಾಶ ಯಂತ್ರವನ್ನ ಪೂಜೆ ಮಾಡಬಹುದಾಗಿದೆ, ಸ್ಥಾಪನೆ ಮಾಡಿ ಶುಭ ಫಲವನ್ನ ಕೂಡ ಪಡಿಬಹುದಾಗಿದೆ. ಮೇ 9ನೇ ತಾರೀಕು ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಸಂಜೆ 7:00 ನೀವು ಕೂಡ ಜಾಯಿನ್ ಆಗಬಹುದು. ಜ್ಯೋತಿಷ್ಯದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೂಡ ಪಡಿಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನನ್ನ ಹೆಸರು ವಿಜಯ್ ಕುಮಾರ್ ಆರ್ ಅಂತ. ನಾನು ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸು, ಆಮೇಲೆ ಹೈಯರ್ ಕ್ಲಾಸ್ ಕಲ್ತಿದ್ದೀನಿ. ನೆಕ್ಸ್ಟು ಈಗ ಡಾಕ್ಟ್ರೇಟ್ ಕಂಪ್ಲೀಟ್ ಮಾಡಿ ಇವತ್ತು ಡಾಕ್ಟ್ರೇಟು ಅವಾರ್ಡ್ ಪ್ರೋಗ್ರಾಮ್ ಇದೆ. ನಾನು ಅವಾರ್ಡ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀನಿ, ಅವಾರ್ಡ್ ತಗೊಳ್ಳೋಕ್ಕೆ ಅಂತ. ಯಾರ್ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ಅವರು ಜ್ಯೋತಿಷ್ಯ ಕಲಿಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಫಸ್ಟ್ ಹೇಳಬೇಕು ಅಂದರೆ, ವ್ಯಕ್ತಿಯ ಭವಿಷ್ಯನ ಬದಲಾಯಿಸೋಕ್ಕಾಗಲ್ಲ. ಇದು ಜ್ಯೋತಿಷ್ಯದಲ್ಲೇ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ. ಒಂದು ಸಲ ದೇವ್ರ ಹಣೆ ಬರಹ ಬರೆದ್ಮೇಲೆ ದೇವ್ರ ಸಮೇತನೂ ಚೇಂಜ್ ಮಾಡಕ್ ಬರಲ್ಲ ಹಣೆ ಬರಹನ. ಅಂಥದ್ರಲ್ಲಿ ಋಷಿಮುನಿಗಳು ಕೊಟ್ಟಿರೋಂತಹ ಯಂತ್ರ ಮಂತ್ರ ತಂತ್ರದಿಂದ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಏನೋ ಹಣೆ ಬರಹನ ಚೇಂಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೋದು ಅಷ್ಟೇ. ಮುಂದೆ ಆಗೋ ಅನಾಹುತನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಅಷ್ಟು ಬಿಟ್ರೆ ಅನಾಹುತನ ತಡೆಯೋಕ್ಕಾಗಲ್ಲ. ಆದ್ರಿಂದ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಈಗಿನ ಕಾಲದಲ್ಲಿ ಜ್ಯೋತಿಷ್ಯ ಹೇಳ್ಕೊಡೋರೇ ಸಿಗಲ್ ಕಷ್ಟ, ಸಿಕ್ಕೂರು ಹೇಳ್ಕೊಡೋರು ಕಷ್ಟ. ಆ ಜ್ಯೋತಿಷ್ಯ ಹೇಳ್ಕೊಡೋರು ಯಾರು ಸಿಗೋದೇ ಇಲ್ಲ ಹೇಳ್ಬೇಕು ಅಂದ್ರೆ. ಅಂಥದ್ರಲ್ಲಿ ದಿನೇಶ್ ಗುರೂಜಿ ಅವರು ಒಂಥರ ದೇವತಾ ಮನುಷ್ಯ ಅಂತ ಹೇಳ್ಬೋದು. ಅವರು ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತೀನಿ. ಇದಕ್ಕೆ ಕ್ಯಾಸ್ಟಿಸಮ್ ಇಲ್ಲ, ಜಾತಿ ಭೇದ ಭಾವ ಏನು ಇಲ್ಲ. ಜ್ಯೋತಿಷ್ಯ ಕಲಿಯೋದಕ್ಕೆ ಯಾವ ಜಾತಿ ಧರ್ಮದವ್ರು ಬೇಕಾದ್ರೂ ಸಹ ಕಲಿಬಹುದು ಜ್ಯೋತಿಷ್ಯನ.